ಸ್ನೇಹಿತರೆ, ಟೆಕ್ ಇನ್ ಡ್ರೈವಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಮರಳಿ ಸ್ವಾಗತ. ನಾನು ನಿಮ್ಮ ಪ್ರಜ್ವಲ್ ನಾಯ್ಕ್. ಸ್ನೇಹಿತರೆ, ಕೆಲವೊಂದು ರೋಡ್ಗಳಲ್ಲಿ ಎಷ್ಟೇ ಎಚ್ಚರದಿಂದ ಗಾಡಿಗಳನ್ನು ಓಡಿಸಿದ್ರೂ ಕಡಿಮೆನೇ, ಯಾಕೆಂದರೆ ಆ ರೋಡ್ಗಳೇ ಅಷ್ಟೊಂದು ಡೇಂಜರಸ್ ಆಗಿರುತ್ತೆ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ 5 ವೆರಿ ಡೇಂಜರಸ್ ಘಾಟ್ ರೋಡ್ಗಳ ಬಗ್ಗೆ ನೋಡೋಣ. ಸೊ ಮೊದಲನೆಯದಾಗಿ ನಂದಿ ಹಿಲ್ಸ್ ಘಾಟ್ ರೋಡ್. ಹೌದು ಸ್ನೇಹಿತರೆ, ಈ ನಂದಿ ಹಿಲ್ಸ್ ಘಾಟ್ ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂಥದ್ದು. ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವ ಇದು ರಾತ್ರಿ ಸಮಯದಲ್ಲಿ ಪೂರ್ತಿಯಾಗಿ ಸ್ನೋಗಳಿಂದ ಕೂಡಿಕೊಂಡಿದ್ದು ರೋಡೇ ಕಾಣದ ಸ್ಥಿತಿಯಲ್ಲಿ ಇರುತ್ತದೆ ಸ್ನೇಹಿತರೆ. ಹಾಗೂ ಪ್ರತಿ ವರ್ಷ 50ಕ್ಕೂ ಹೆಚ್ಚು ಭಯಾನಕ ಆಕ್ಸಿಡೆಂಟ್ಗಳು ಇಲ್ಲಿ ನಡೆಯುತ್ತಿರುತ್ತದೆ. ಸೊ ಎರಡನೆಯದಾಗಿ ಶಿವಮೊಗ್ಗ ಘಾಟ್ ರೋಡ್. ಶಿವಮೊಗ್ಗ ಟು ಹೊಸನಗರ ಕನೆಕ್ಟ್ ಆಗುವ ಈ ರೋಡ್ ಬಂದು ಶಾರ್ಪ್ ಟರ್ನ್ಸ್, ಲ್ಯಾಂಡ್ ಸ್ಲೈಡ್ಸ್ ಮತ್ತು ಪುವರ್ ವಿಸಿಬಿಲಿಟಿಯನ್ನು ಹೊಂದಿದ್ದು ವರ್ಷಕ್ಕೆ ಇಲ್ಲಿ 30ಕ್ಕಿಂತ ಹೆಚ್ಚು ಭಯಾನಕ ಆಕ್ಸಿಡೆಂಟ್ಗಳು ನಡೆಯುತ್ತಿರುತ್ತವೆ ಸ್ನೇಹಿತರೆ. ಸೊ ಮೂರನೆಯದಾಗಿ ಆಗುಂಬೆ ಘಾಟ್ ರೋಡ್. ಉಡುಪಿ ಮತ್ತು ಶಿವಮೊಗ್ಗ ಡಿಸ್ಟ್ರಿಕ್ಟ್ಗೆ ಹೊಂದಿಕೊಂಡಿರುವ ಈ ಆಗುಂಬೆ ಘಾಟ್ ಬಂದು ಹೇರ್ಪಿನ್ ಬೆಂಡ್ಸ್ನಂತಹ ತಿರುವು ರಸ್ತೆಗಳನ್ನು ಹೊಂದಿದ್ದು ಈ ರಸ್ತೆಗಳಲ್ಲಿ ಎಂದೆಂದಿಗೂ ಹೆವಿ ರೇನ್ನಿಂದ ಕೂಡಿಕೊಂಡಿರುತ್ತದೆ ಸ್ನೇಹಿತರೆ. ಇದರಿಂದಾಗಿ ವರ್ಷದಲ್ಲಿ 40ಕ್ಕೂ ಅಧಿಕ ಭಯಾನಕ ಆಕ್ಸಿಡೆಂಟ್ಗಳು ಇಲ್ಲಿ ನಡೆಯುತ್ತಿರುತ್ತದೆ. ಸೊ ನಾಲ್ಕನೆಯದಾಗಿ ಮಂಗಳೂರು ಟು ಧರ್ಮಸ್ಥಳ ಘಾಟ್ ರೋಡ್. ಇದು ಬಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದು ಈ ರಸ್ತೆಯು ಸ್ಟೀಪ್ ಸ್ಲೋಪ್ಸ್ಗಳನ್ನು ಹೊಂದಿದ್ದು ರಾತ್ರಿಯ ಸಮಯದಲ್ಲಿ ಫಾಗ್ನಿಂದ ಕೂಡಿಕೊಂಡಿರುತ್ತದೆ ಸ್ನೇಹಿತರೆ. ವರ್ಷಕ್ಕೆ ಇಲ್ಲಿ 35ಕ್ಕೂ ಅಧಿಕ ಭಯಾನಕ ಆಕ್ಸಿಡೆಂಟ್ಗಳು ನಡೆಯುತ್ತಿರುತ್ತದೆ. ಸೊ ಐದನೆಯದಾಗಿ ಸಕಲೇಶಪುರ ಘಾಟ್ ರೋಡ್. ಹೌದು ಸ್ನೇಹಿತರೆ, ಇದು ಹಾಸನ ಜಿಲ್ಲೆಯಲ್ಲಿದ್ದು ಈ ರೋಡ್ ಬಂದು ಪೂರ್ತಿಯಾಗಿ ಲ್ಯಾಂಡ್ ಸ್ಲೈಡ್, ಶಾರ್ಪ್ ಕರ್ವ್ಸ್ ಮತ್ತು ಪುವರ್ ರೋಡ್ ಕಂಡೀಷನನ್ನು ಒಳಗೊಂಡಿದೆ. ಹಾಗಾಗಿ ಈ ಘಾಟ್ಗಳಲ್ಲಿ ವರ್ಷಕ್ಕೆ 45ಕ್ಕೂ ಅಧಿಕ ಭಯಾನಕ ಆಕ್ಸಿಡೆಂಟ್ಗಳು ನಡೆಯುತ್ತಿರುತ್ತದೆ ಸ್ನೇಹಿತರೆ. ಸೊ ಇವಿಷ್ಟು ಸ್ನೇಹಿತರೆ ಕರ್ನಾಟಕದ ಪ್ರಮುಖ 5 ಡೇಂಜರಸ್ ಘಾಟ್ ರೋಡ್ಗಳಾಗಿದೆ. ಸೊ ಇಂತಹ ರೋಡ್ಗಳಲ್ಲಿ ಸೇಫ್ ಆಗಿ ಗಾಡಿಗಳನ್ನು ಓಡಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಸೊ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.